ನಮಸ್ಕಾರ ಎಲ್ಲರಿಗೂ. ಈ ವಿಡಿಯೋಲಿ ನಾನು ನಿಮಗೆ ಸ್ಟಾಕ್ ಮಾರ್ಕೆಟ್ಟಿಗೆ ಸಂಬಂಧಪಟ್ಟಂತಹ ಒಂದು ಅದ್ಭುತವಾದಂತಹ ವೆಬ್ಸೈಟನ್ನು ಪರಿಚಯಿಸ್ತೇನೆ. ಸರಿನಾ? ಈಗ ನೀವು ಯಾವುದಾದ್ರೂ ಒಂದು ಕಂಪನಿಯ ಸ್ಟಾಕನ್ನು ಟ್ರೇಡ್ ಮಾಡಬೇಕು ಅಂತಾದರೆ ಹಲವಾರು ರೀತಿ ರಿಸರ್ಚ್ ಮಾಡ್ತೀರಿ ಅಲ್ವಾ? ಕ್ಯಾಂಡಲ್ ಸ್ಟಿಕ್ ಪ್ಯಾಟರ್ನ್ಗಳನ್ನು ಕಲ್ತಿದ್ರೆ, ಚಾರ್ಟ್ ಪ್ಯಾಟರ್ನ್ಗಳನ್ನು ಕಲ್ತಿದ್ರೆ, ಆ ಪ್ಯಾಟರ್ನ್ ನಿಮಗೆ ಯಾವ ಕಂಪನಿಯಲ್ಲಿ ಕಾಣಲಿಕ್ಕೆ ಸಿಗ್ತದೆ ಅಂತ ಹುಡುಕಿ ಮತ್ತೆ ನೀವು ಟ್ರೇಡನ್ನು ಮಾಡ್ತೀರಿ ಅಲ್ವಾ? ಉದಾಹರಣೆಗೀಗ ಹ್ಯಾಮರ್ ಪ್ಯಾಟರ್ನ್ ಉಂಟು, ಇನ್ವರ್ಟೆಡ್ ಹ್ಯಾಮರ್ ಉಂಟು, ಬುಲ್ಲಿಶ್ ಎನ್ಗಲ್ಫಿಂಗ್, ಮಾರ್ನಿಂಗ್ ಸ್ಟಾರ್, ಹೀಗೆ ಹಲವಾರು ಪ್ಯಾಟರ್ನ್ಗಳಿದ್ದಾವೆ. ನೀವು ಯಾವುದೋ ಒಂದು ಪ್ಯಾಟರ್ನ್ ಬಗ್ಗೆ ರಿಸರ್ಚ್ ಮಾಡ್ತಾ ಇರ್ಬೋದು ಅಥವಾ ಅದನ್ನು ಬಳಸ್ಕೊಂಡು ಟ್ರೇಡ್ ಕೂಡ ಮಾಡ್ತಾ ಇರ್ಬೋದು. ಸರಿ ಅಲ್ವಾ? ಇನ್ನು ಈ ರೀತಿ ವೆಜ್ಗಳು, ಟ್ರಯಾಂಗಲ್ಗಳು, ಡಬಲ್ ಟಾಪ್, ಟ್ರಿಪಲ್ ಟಾಪ್, ಹೆಡ್ ಆ್ಯಂಡ್ ಶೋಲ್ಡರ್ಸ್, ಈ ರೀತಿ ಪ್ಯಾಟರ್ನ್ಗಳು ಕೂಡ ಇದ್ದಾವೆ. ಇವುಗಳನ್ನು ಕೂಡ ನೀವು ನೋಡಿ ಟ್ರೇಡ್ ಮಾಡ್ತಾ ಇರ್ಬೋದು. ಆದರೆ ಯಾವ್ಯಾವ ಕಂಪನಿಗಳ ಚಾರ್ಟ್ನಲ್ಲಿ ಈ ಎಲ್ಲ ಪ್ಯಾಟರ್ನ್ಗಳು ಆಗ್ತಾ ಇವೆ ಈಗ ಅಂತ ಹುಡುಕುವುದು ಹೇಗೆ? ಸರಿ ಅಲ್ವಾ? ಸಾವಿರಾರು ಕಂಪನಿಗಳ ಸ್ಟಾಕ್ಗಳು ಮಾರ್ಕೆಟ್ನಲ್ಲಿದ್ದಾವೆ. ಯಾವ ಕಂಪನಿಯಲ್ಲಿ ಯಾವ ಪ್ಯಾಟರ್ನ್ ಆಗ್ತಾ ಇದೆ ಅಂತ ಹುಡುಕುವುದು ಹೇಗೆ ಅಲ್ವಾ? ಇದಕ್ಕೋಸ್ಕರನೇ ನಾವು ಈ ಒಂದು ವೆಬ್ಸೈಟನ್ನು ಬಳಸಬಹುದು. ಈ ವೆಬ್ಸೈಟ್ನ ಹೆಸರು topstockresearch.com ಅಂತ. ಈ ವೆಬ್ಸೈಟ್ನ ಲಿಂಕನ್ನು ನಾನು ಈ ವಿಡಿಯೋವಿನ ಡಿಸ್ಕ್ರಿಪ್ಷನ್ನಲ್ಲಿ ಹಾಕಿರ್ತೇನೆ. ನೀವು ಕ್ಲಿಕ್ ಮಾಡಿ ಅದಕ್ಕೆ ಹೋಗ್ಬೋದು. ಸರಿನಾ? ಈಗ ನೀವು ಈ ವೆಬ್ಸೈಟಿಗೆ ಬಂದಾಗ ಎಡಗಡೆಯಲ್ಲಿ ನಿಮಗೆ ಹಲವಾರು ಆಪ್ಷನ್ಗಳು ಸಿಗ್ತವೆ. ಕೆಲವೊಂದಷ್ಟು ಆಪ್ಷನ್ಗಳನ್ನು ನಾನು ತೋರಿಸ್ತೇನೆ, ಉಳಿದಿದ್ದೆಲ್ಲ ನೀವಾಗಿಯೇ ನೋಡಿ. ಸರಿನಾ? ಇಲ್ಲಿ ಎಡಗಡೆಯಲ್ಲಿ ಕ್ಯಾಂಡಲ್ ಸ್ಟಿಕ್ ಸ್ಕ್ರೀನರ್ಸ್ ಅಂತ ಉಂಟು. ಇದರ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ 3 ಆಪ್ಷನ್ ಬರ್ತವೆ. ಬುಲ್ಲಿಶ್, ಬೇರಿಶ್, ಕನ್ಸಾಲಿಡೇಷನ್ ಅಂತ. ನಾನು ಬುಲ್ಲಿಶ್ ಸ್ಕ್ರೀನರ್ ಮೇಲೆ ಕ್ಲಿಕ್ ಮಾಡ್ತೇನೆ. ಮಾಡಿದಾಗ ಇಲ್ಲಿ ಬುಲ್ಲಿಶ್ ಕ್ಯಾಂಡಲ್ ಸ್ಟಿಕ್ ಪ್ಯಾಟರ್ನ್ಗಳ ಪಟ್ಟಿ ಕಾಣಲಿಕ್ಕೆ ಸಿಗ್ತವೆ. ಆಯಿತಾ? 1 ಪ್ಯಾಟರ್ನ್ ಅಂದರೆ 1 ಕ್ಯಾಂಡಲ್ ಸ್ಟಿಕ್ ಪ್ಯಾಟರ್ನ್, 2 ಕ್ಯಾಂಡಲ್ ಸ್ಟಿಕ್ ಪ್ಯಾಟರ್ನ್ಸ್, 3 ಕ್ಯಾಂಡಲ್ ಸ್ಟಿಕ್ ಪ್ಯಾಟರ್ನ್ಸ್, ಹೀಗೆ. ಆಯಿತಾ? ನೀವೀಗ ಬುಲ್ಲಿಶ್ ಪಿನ್ ಬಾರ್ ಯಾವ್ಯಾವ ಕಂಪನಿಯ ಚಾರ್ಟ್ನಲ್ಲಿ ಆಗಿದೆ ಅನ್ನೋದು ನೋಡಬೇಕು ಅಂತ ಆದರೆ ಇದರ ಮೇಲೆ ಕ್ಲಿಕ್ ಮಾಡ್ಬೋದು. ಇದು EOD ಡೈಲಿ ಅಂದರೆ ಎಂಡ್ ಆಫ್ ಡೇ ಡೈಲಿ, ಅಂದರೆ ಒಂದು ದಿನದ ಚಾರ್ಟ್ನಲ್ಲಿ ಬುಲ್ಲಿಶ್ ಪಿನ್ ಬಾರ್ ಎಲ್ಲೆಲ್ಲಿ ಆಗಿದೆ, ಯಾವ್ಯಾವ ಕಂಪನಿಯಲ್ಲಿ ಆಗಿದೆ ಅಂತ ನೋಡಲಿಕ್ಕೆ ನೀವು ಇದರ ಮೇಲೆ ಕ್ಲಿಕ್ ಮಾಡ್ಬೋದು. ಕ್ಲಿಕ್ ಮಾಡಿದಾಗ ನೋ ಕ್ಯಾಂಡಲ್ ಸ್ಟಿಕ್ ಪ್ಯಾಟರ್ನ್ ಅಂತ ಉಂಟು. ಅಂದರೆ ಈ ಬುಲ್ಲಿಶ್ ಪಿನ್ ಬಾರ್ ಅನ್ನುವಂಥದ್ದು ಯಾವ ಕಂಪನಿಯ ಚಾರ್ಟಿನಲ್ಲೂ ಕಾಣಲಿಕ್ಕೆ ಸಿಗಲಿಲ್ಲ. ಆಯಿತಾ? ನೆಕ್ಸ್ಟ್ ಡ್ರ್ಯಾಗನ್ ಫ್ಲೈ ಡೋಜಿ ಡೈಲಿ ಮೇಲೆ ಕ್ಲಿಕ್ ಮಾಡ್ತೇನೆ, ಇದು ಕೂಡ ಇಲ್ಲ. ನೆಕ್ಸ್ಟ್ ಬುಲ್ಲಿಶ್ ಮಾರುಬೋಸು ಎಂಡ್ ಆಫ್ ಡೇ ಡೈಲಿ, ಇದು ಕಾಣಲಿಕ್ಕೆ ಸಿಗ್ತಾ ಇಲ್ಲ. ಹ್ಯಾಮರ್ 3 ಕಂಪನಿಯಲ್ಲಿ ಉಂಟು. ಆಯಿತಾ? ಮುತ್ತೂಟ್ ಫಿನಾನ್ಸ್ ಉಂಟು ಇಲ್ಲಿ, ಇದರ ಮೇಲೆ ಕ್ಲಿಕ್ ಮಾಡ್ತೇನೆ. ಕ್ಲಿಕ್ ಮಾಡಿದಾಗ ಅದರ ಚಾರ್ಟ್ ಓಪನ್ ಆಗ್ತದೆ. ಹಾಗೂ ಇಲ್ಲಿ ನೀವು ನೋಡ್ಬೋದು ಒಂದು ಹ್ಯಾಮರ್ ಆಗಿದೆ ಅಂತ. ಆಯಿತಾ? ಈ ಹ್ಯಾಮರ್ ಯಾವ ಜಾಗದಲ್ಲಿ ಆಗಿದೆ ಅದನ್ನು ನೋಡಬೇಕು ನೀವು. ಹ್ಯಾಮರ್ ಆದ ತಕ್ಷಣ ಟ್ರೇಡಿಗೆ ಹೋಗೋದಲ್ಲ, ಟ್ರೇಡ್ ತಗೊಳ್ಳುವಂಥದ್ದಲ್ಲ. ಎಲ್ಲಿ ಆಗಿದೆ, ಸಪೋರ್ಟಲ್ಲಾಗಿದೆಯಾ, ರೆಸಿಸ್ಟೆನ್ಸಲ್ಲಾಗಿದೆಯಾ ಅಥವಾ ಮಧ್ಯದಲ್ಲಾಗಿದೆಯಾ, ಇದನ್ನೆಲ್ಲ ನೋಡಿ ನೀವು ಅನಾಲಿಸಿಸನ್ನು ಮಾಡ್ಬೋದು. ಆಯಿತಾ? ಇನ್ನು ಬ್ಯಾಕ್ ಹೋಗ್ತೇನೆ. ಇಂಡಿಯಾ ಮಾರ್ಟ್ ಮೇಲೆ ಕ್ಲಿಕ್ ಮಾಡ್ತೇನೆ. ಇಂಡಿಯಾ ಮಾರ್ಟ್ನಲ್ಲಿ ಕೆಳಗೆ ಬಂದಾಗ ನೋಡಿ ಇಲ್ಲೊಂದು ಹ್ಯಾಮರ್ ಆಗಿದೆ. ಸೊ ನೋಡಲಿಕ್ಕೆ ಇದು ಸಪೋರ್ಟ್ ಥರ ಉಂಟು. ನೀವು ನಿಮ್ಮ ಅನಾಲಿಸಿಸನ್ನು ಮಾಡಬೇಕು. ಆಯಿತಾ? ಸೊ ಹೀಗೆ ಡೈಲಿ ಚಾರ್ಟ್ನಲ್ಲಿ ನಮಗೆ ನೋಡಲಿಕ್ಕೆ ಬೇಕಾದರೆ ಡೈಲಿ ಮೇಲೆ ಕ್ಲಿಕ್ ಮಾಡ್ಬೋದು. ಅದೇ ನಾವೀಗ ಹಾಗೆಯೇ ವೀಕ್ಲಿ ಟೈಮ್ ಫ್ರೇಮ್ನಲ್ಲಿ ಹ್ಯಾಮರ್ ಆಗಿದೆಯಾ ಅಥವಾ ಮಂತ್ಲಿಯಲ್ಲಿ ಹ್ಯಾಮರ್ ಆಗಿದೆಯಾ ಅಥವಾ 5 ನಿಮಿಷದ ಚಾರ್ಟ್ನಲ್ಲಿ ಹ್ಯಾಮರ್ ಕಾಣಲಿಕ್ಕೆ ಸಿಕ್ಕಿದೆಯಾ, ಹೀಗೆ ಬೇರೆ ಬೇರೆ ಟೈಮ್ ಫ್ರೇಮ್ನಲ್ಲಿ ನಿಮಗೆ ಹ್ಯಾಮರ್ ಎಲ್ಲಿ ಕಾಣಲಿಕ್ಕೆ ಸಿಕ್ಕಿದೆ ಅಂತ ಇದ್ರ ಮೇಲೆ ಕ್ಲಿಕ್ ಮಾಡಿ ನೋಡ್ತಾ ಬರ್ಬೋದು. ಹಾಗೆಯೇ ಇನ್ವರ್ಟೆಡ್ ಹ್ಯಾಮರ್ ಯಾವ ಕಂಪನಿಯಲ್ಲಿ ಆಗಿದೆ ಇವತ್ತು ಅದನ್ನು ನೋಡ್ಬೋದು. ಬುಲ್ಲಿಶ್ ಗ್ಯಾಪ್ ಅಪ್, ಬುಲ್ಲಿಶ್ ಹರಾಮಿ, ಬುಲ್ಲಿಶ್ ಕಿಕ್ಕರ್ ಎಲ್ಲಾಗಿದೆ ನೋಡ್ಬೋದು. ಮಾರ್ನಿಂಗ್ ಡೋಜಿ ಸ್ಟಾರ್, ಮಾರ್ನಿಂಗ್ ಸ್ಟಾರ್ ಯಾವ್ಯಾವ ಕಂಪನಿಯಲ್ಲಾಗಿದೆ ನೋಡ್ಬೋದು. ಆಯಿತಾ? ಹೀಗೆ ನಿಮಗೆ ಹಲವಾರು ಪ್ಯಾಟರ್ನ್ಗಳು ಯಾವ್ಯಾವ ಕಂಪನಿಯಲ್ಲಿ ಕಾಣಲಿಕ್ಕೆ ಸಿಗ್ತಾ ಇದೆ ಅನ್ನೋದು ನಿಮಗೆ ಇಲ್ಲಿ ಸಿಗ್ತದೆ. ಸರಿನಾ? ಇನ್ನು
ನಾನು ಟೆಕ್ನಿಕಲ್ ಸ್ಕ್ರೀನರ್ಸಿಗೆ ಹೋಗ್ತೇನೆ. ಸ್ಕ್ರೀನರ್ಸಿಗೆ ಹೋದಾಗ ಇಲ್ಲಿ SMA ಸ್ಕ್ರೀನರ್ ಅಂತ ಉಂಟು. ನಿಮಗೆ ಯಾವ ಕಂಪನಿ ಇವತ್ತು ಉದಾಹರಣೆಗೆ 50 SMA 50 SMA ಮೇಲೆ ಕ್ಲೋಸ್ ಆಗಿದೆ ಅಥವಾ ಕ್ರಾಸ್ ಆಗಿದೆ ಅಂತ ನೋಡಬೇಕು ಅಂತಿದ್ರೆ ಇಲ್ಲಿ ಬಂದು ಪ್ರೈಸ್ ಕ್ರಾಸ್ ಅಬೌವ್ 50 SMA ಅನ್ನೋದರಲ್ಲಿ ಡೈಲಿ ಮೇಲೆ ಕ್ಲಿಕ್ ಮಾಡಿದರೆ ಯಾವ್ಯಾವ ಕಂಪನಿ 50 SMA ಮೇಲೆ ಕ್ಲೋಸ್ ಆಗಿದೆ ಅನ್ನೋದು ಕಾಣಲಿಕ್ಕೆ ಸಿಗ್ತದೆ. ಸೊ ನಾನೀಗ ಇಲ್ಲಿ ಸಿಪ್ಲಾ ಕ್ಲಿಕ್ ಮಾಡ್ತೇನೆ. ಕ್ಲಿಕ್ ಮಾಡಿದಾಗ ಇಲ್ಲಿ ನೋಡ್ಬೋದು 50 SMA ಯಾವುದು, ಇದರಲ್ಲಿ ಎರಡು ಉಂಟು, ಬ್ಲೂ 20 ರೆಡ್ 50 ಅಲ್ವಾ. ಸೊ ರೆಡ್ 50, ಸೊ 50 ಮೇಲೆ ಇವತ್ತು ಕ್ರಾಸ್ ಆಗಿ ಕ್ಲೋಸ್ ಆಗಿದೆ, ಸರಿನಾ. ಸೊ ಇದನ್ನು ನೋಡಿ ಟ್ರೇಡ್ ಮಾಡುವವರು ಅಥವಾ ಇದರ ಅನಾಲಿಸಿಸನ್ನು ಬಳಸೋರು ಈ ವೆಬ್ಸೈಟನ್ನು ಈ ರೀತಿ ಬಳಸ್ಬೋದು, ಆಯಿತಾ. ಹಾಗೆಯೇ ನಿಮಗೆ ಹಲವಾರು SMAಗಳ ಮೇಲೆ ಕ್ಲೋಸ್ ಆದಂಥದ್ದು ಅಥವಾ ಕೆಳಗೆ ಕ್ಲೋಸ್ ಆಗಿದ್ದು ಇದನ್ನು ಕೂಡ ಕಾಣಲಿಕ್ಕೆ ಸಿಗ್ತದೆ. ಇದು ಪ್ರೈಸ್ ಕ್ರಾಸ್ ಬಿಲೋ, ಸರಿನಾ. ಇನ್ನು ಕೆಳಗೆ ಬಂದರೆ ಚಾರ್ಟ್ ಪ್ಯಾಟರ್ನ್ಸ್ ಅಂತ ಉಂಟು. ಚಾರ್ಟ್ ಪ್ಯಾಟರ್ನ್ಸಲ್ಲಿ ಟ್ರಯಾಂಗಲ್ ಎಲ್ಲೆಲ್ಲಿ ಆಗಿದೆ ಅಂತ ನೋಡಬೇಕು ಅಂತಾದರೆ ಟ್ರಯಾಂಗಲ್ ಮೇಲೆ ಕ್ಲಿಕ್ ಮಾಡಿ. ಚಾನಲ್ಗಳು ಎಲ್ಲಾಗಿದೆ ಅಂತ ನೋಡಬೇಕಾದ್ರೆ ಚಾನಲ್ ಮೇಲೆ ಕ್ಲಿಕ್ ಮಾಡಿ. ಅಸೆಂಡಿಂಗ್ ಚಾನಲ್ ಎಲ್ಲಾಗಿದೆ, ಡಿಸೆಂಡಿಂಗ್ ಚಾನಲ್ ಎಲ್ಲಾಗಿದೆ, ರೆಕ್ಟ್ಯಾಂಗಲ್ ಬಾಕ್ಸ್ ಥರ ಎಲ್ಲಾಗಿದೆ, ಎಲ್ಲದನ್ನು ನೀವು ನೋಡ್ಬೋದು, ಸರಿನಾ. ಇನ್ನು ಪಾಪ್ಯುಲರ್ ಚಾರ್ಟ್ ಪ್ಯಾಟರ್ನ್ಸ್ ಮೇಲೆ ಕ್ಲಿಕ್ ಮಾಡ್ತೇನೆ. ಕ್ಲಿಕ್ ಮಾಡಿದಾಗ ಡಬಲ್ ಬಾಟಮ್ ಯಾವ ಕಂಪನಿಯಲ್ಲಿ ಕಾಣಲಿಕ್ಕೆ ಸಿಗ್ತಾ ಇದೆ, ಈಗ ಟ್ರಿಪಲ್ ಬಾಟಮ್ ಎಲ್ಲಿ ಕಾಣಲಿಕ್ಕೆ ಸಿಗ್ತಾ ಇದೆ, ಕಪ್ ಆ್ಯಂಡ್ ಹ್ಯಾಂಡಲ್ ಎಲ್ಲಿ ಕಾಣಲಿಕ್ಕೆ ಸಿಗ್ತಾ ಇದೆ, ಇದನ್ನೆಲ್ಲ ನೋಡ್ಬೋದು ನೀವು. SBI ಕಾರ್ಡಲ್ಲಿ ಕಪ್ ಆ್ಯಂಡ್ ಹ್ಯಾಂಡಲ್ ಉಂಟು ಅಂತ ಹೇಳ್ತಾ ಇದೆ. ನೋಡೋಣ, ಕ್ಲಿಕ್ ಮಾಡೋಣ. ಕ್ಲಿಕ್ ಮಾಡ್ತೇನೆ, ಚಾರ್ಟಿಗೆ ಬರ್ತೇನೆ. ಇಲ್ಲಿ ಕ್ಯಾಂಡಲ್ ಸ್ಟಿಕ್ ಕ್ಲಿಕ್ ಮಾಡ್ತೇನೆ. ಕ್ಲಿಕ್ ಮಾಡಿದಾಗ ಕಾಣಲಿಕ್ಕೆ ಸಿಗ್ತಾ ಇಲ್ಲ, ಝೂಮ್ ಔಟ್ ಮಾಡೋಣ. ಸೊ ಝೂಮ್ ಔಟ್ ಮಾಡಿದಾಗ ಇಲ್ಲಿ ಒಂದು ಕಪ್ ಆ್ಯಂಡ್ ಹ್ಯಾಂಡಲ್ ಪ್ಯಾಟರ್ನ್ ಕಾಣಲಿಕ್ಕೆ ಸಿಗ್ತಾ ಇದೆ, ಸರಿ ಅಲ್ವಾ. ಸೊ ಹೀಗೆ ನೀವು ನಿಮ್ಮ ಅನಾಲಿಸಿಸನ್ನು ಸ್ವಲ್ಪ ಸುಲಭವಾಗಿ ಮಾಡಬಹುದು ಈ ವೆಬ್ಸೈಟನ್ನು ಬಳಸ್ಕೊಂಡು. ನಾನು ಕೆಲವೊಂದಷ್ಟು ಫೀಚರ್ಗಳನ್ನು ಮಾತ್ರ ಹೇಳಿದೆ. ನೀವು ಇವತ್ತು ಈ ವೆಬ್ಸೈಟಿಗೆ ಹೋಗಿ ಉಳಿದೆಲ್ಲ ಫೀಚರ್ಗಳನ್ನು ನೋಡಿ ನಿಮ್ಮ ಅನಾಲಿಸಿಸ್ನಲ್ಲಿ ಬಳಸಿ, ಸರಿನಾ.